ಅಲ್ಲಿ ಒಂದು ತುಂಟ ಕೋತಿ ವಾಸಿಸುತ್ತಿತ್ತು. ಅದಕ್ಕೆ ಬಬಲ್ಗಮ್ ಅಗಿಯುವುದು ತುಂಬಾ ಇಷ್ಟ. ಉದ್ಯಾನವನದ ಮಕ್ಕಳಂತೆ ಅದು ದೊಡ್ಡ ಬಬಲ್ಗಮ್ ಅನ್ನು ಊದಲು ಬಯಸಿತು. ಒಂದು ದಿನ ಅದು ಗುಲಾಬಿ ಬಣ್ಣದ ಬಬಲ್ಗಮ್ನ ದೊಡ್ಡ ತುಂಡನ್ನು ಕಂಡುಕೊಂಡಿತು. ಕೋತಿ ಅದನ್ನು ಅಗಿಯಲು ಪ್ರಾರಂಭಿಸಿತು ಮತ್ತು ಅದರ ಮುಖದ ಮುಂದೆ ಒಂದು ದೊಡ್ಡ ಗುಲಾಬಿ ಬಬಲ್ಗಮ್ ಅನ್ನು ಊದಿತು. ಆದರೆ ಇದ್ದಕ್ಕಿದ್ದಂತೆ ಬಲವಾದ ಗಾಳಿ ಬೀಸಿತು ಮತ್ತು ಆ ಗುಳ್ಳೆ ಅದರ ಮುಖದಾದ್ಯಂತ ಸಿಡಿಯಿತು. ಅದರ ಕಣ್ಣುಗಳು, ಮೂಗು ಮತ್ತು ಕಿವಿಗಳು ಸಹ ಜಿಗುಟಾದ ಗಮ್ನಿಂದ ಮುಚ್ಚಲ್ಪಟ್ಟಿದ್ದವು. ಕೋತಿ ಉದ್ಯಾನವನದ ಸುತ್ತಲೂ ಓಡಿತು. ಗುಲಾಬಿ ತುಪ್ಪುಳಿನಂತಿರುವ ಗಲೀಜಿನಂತೆ ಕಾಣುತ್ತಿತ್ತು. ಇತರ ಕೋತಿಗಳು ನಗಲು ಪ್ರಾರಂಭಿಸಿದವು. ಕೊನೆಗೆ ಒಂದು ದಯಾಳು ಆನೆ ಅದನ್ನು ಸ್ವಚ್ಛಗೊಳಿಸಲು ನೀರನ್ನು ಸಿಂಪಡಿಸಿತು. ಬಹುಶಃ ನಾನು ಬಾಳೆಹಣ್ಣನ್ನೇ ತಿನ್ನಬೇಕು ಎಂದು ಕೋತಿ ನಿಟ್ಟುಸಿರು ಬಿಟ್ಟಿತು. ಅದು ಕಲಿತದ್ದು ಕೆಲವು ವಿಷಯಗಳು ಮೋಜಿನಂತೆ ಕಾಣುತ್ತವೆ, ನೀವು ಆ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವವರೆಗೆ. ಒಂದು ಸಣ್ಣ ಹಳ್ಳಿಯಲ್ಲಿ ತುಂಬಾ ದುರಾಸೆಯ ಕಾಗೆಯೊಂದು ವಾಸಿಸುತ್ತಿತ್ತು. ಅದು ಯಾರೊಂದಿಗೂ ಏನನ್ನೂ ಹಂಚಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಅದು ಅಂಗಡಿಯವನಿಂದ ಚಿನ್ನದ ರೊಟ್ಟಿಯನ್ನು ಕದ್ದಿತು. ಕಾಗೆ ತಿನ್ನಲು ಸಿದ್ಧವಾದಾಗ ಬ್ರೆಡ್ ಮಾತನಾಡಿತು. ನೀವು ನನ್ನನ್ನು ತಿಂದರೆ ನಿಮಗೆ ಏನಾದರೂ ವಿಚಿತ್ರ ಸಂಭವಿಸುತ್ತದೆ. ಕಾಗೆಯ ಕಣ್ಣುಗಳು ಅಗಲವಾದವು. ಮಾತನಾಡುವ ಬ್ರೆಡ್, ನಾನು ಅದನ್ನು ನಂಬುವುದಿಲ್ಲ. ಕಾಗೆ ನಕ್ಕು ಒಂದು ತುಂಡನ್ನು ತಿಂದಿತು. ಇದ್ದಕ್ಕಿದ್ದಂತೆ ಅದರ ರೆಕ್ಕೆಗಳು ಪ್ರಕಾಶಮಾನವಾದ ಗುಲಾಬಿ ಬಣ್ಣಕ್ಕೆ ತಿರುಗಿದವು. ಅದರ ಕೊಕ್ಕು ನೀಲಿ ಬಣ್ಣಕ್ಕೆ ತಿರುಗಿದೆ ಮತ್ತು ಅದರ ಬಾಲ ಹಸಿರು ಬಣ್ಣಕ್ಕೆ ತಿರುಗಿದೆ. ಇತರ ಪಕ್ಷಿಗಳು ನಕ್ಕು ಹಾರುವ ಮಳೆಬಿಲ್ಲು ಎಂದು ಕರೆದವು. ಕಾಗೆ ಭಯಭೀತಗೊಂಡು ಚಿಕಿತ್ಸೆಗಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿತು. ಆಹಾ, ಒಂದು ವಾರ ಊಟ ಹಂಚಿಕೋ ಎಂದು ರೊಟ್ಟಿ ನಗುತ್ತಾ ಹೇಳಿದ. ಕಾಗೆಗೆ ಆಹಾರ ಹಂಚಿಕೊಳ್ಳುವುದು ಇಷ್ಟವಿರಲಿಲ್ಲ, ಆದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಕಾಗೆ ಆಹಾರವನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿತು ಮತ್ತು ಅದು ಅದನ್ನು ಇಷ್ಟಪಡಲು ಪ್ರಾರಂಭಿಸಿತು. ವಾರದ ಅಂತ್ಯದ ವೇಳೆಗೆ ಅದರ ಕಪ್ಪು ರೆಕ್ಕೆಗಳು ಮರಳಿದ್ದವು ಮತ್ತು ಇದು ಹಳ್ಳಿಯಲ್ಲಿ ಅತ್ಯಂತ ಉದಾರ ಪಕ್ಷಿಯಾಯಿತು. ಕಾಗೆ ಕಲಿತದ್ದು, ದುರಾಸೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ, ಆದರೆ ಹಂಚಿಕೊಳ್ಳುವುದು ನಿಮ್ಮನ್ನು ಹೊಳೆಯುವಂತೆ ಮಾಡುತ್ತದೆ. ಒಂದು ಸಣ್ಣ ಮುದ್ದಾದ ಜೇನುನೊಣವಿತ್ತು. ಹೂವಿನ ಹೊಲದಲ್ಲಿ ದೊಡ್ಡ ಜೇನುಗೂಡಿನಲ್ಲಿ ವಾಸಿಸುತ್ತಿತ್ತು. ಎಲ್ಲಾ ಜೇನುನೊಣಗಳು ಒಟ್ಟಾಗಿ ಮಕರಂದವನ್ನು ಸಂಗ್ರಹಿಸಿ ಜೇನುತುಪ್ಪವನ್ನು ತಯಾರಿಸುತ್ತಿದ್ದವು. ಚಿಕ್ಕ ಮುದ್ದಾದ ಜೇನುನೊಣವು ಸಹಾಯ ಮಾಡಲು ಬಯಸಿತು. ಆದರೆ ಇತರ ಜೇನುನೊಣಗಳು, ನೀನು ತುಂಬಾ ಚಿಕ್ಕವಳು, ನೀನು ದೂರ ಹಾರಲು ಸಾಧ್ಯವಿಲ್ಲ. ಚಿಕ್ಕ ಮುದ್ದಾದ ಜೇನುನೊಣ ದುಃಖಿತಳಾಯಿತು, ಆದರೆ ಅವಳು ಬಿಟ್ಟುಕೊಡಲಿಲ್ಲ. ಒಂದು ದಿನ ಬಲವಾದ ಗಾಳಿಯು ಅನೇಕ ಹೂವುಗಳನ್ನು ಹಾರಿಬಿಟ್ಟಿತು. ಹೂವುಗಳು ಕತ್ತಲೆಯ ಕಾಡಿನ ಬಳಿ ಬಿದ್ದವು. ಜೇನುನೊಣವು ಅಲ್ಲಿಗೆ ಹೋಗಲು ಹೆದರುತ್ತಿತ್ತು. ನಮಗೆ ಇನ್ನೂ ಮಕರಂದ ಬೇಕು, ರಾಣಿ ಜೇನುನೊಣ ಹೇಳಿತು, ಆದರೆ ಅದು ತುಂಬಾ ದೂರದಲ್ಲಿದೆ. ಚಿಕ್ಕ ಮುದ್ದಾದ ಜೇನುನೊಣ, ನಾನು ಹೋಗುತ್ತೇನೆ. ಅದು ನಿಧಾನವಾಗಿ ಕಾಡಿಗೆ ಹಾರಿಹೋಯಿತು. ಅದು ನೆಲದ ಮೇಲೆ ಹೂವುಗಳನ್ನು ಕಂಡುಕೊಂಡಿತು. ಅದು ಮಕರಂದವನ್ನು ಎತ್ತಿಕೊಂಡು ಜೇನು ಗೂಡಿಗೆ ಹಾರಿತು. ನಂತರ ಅದು ಹಾಗೆ ಮಾಡುತ್ತಿತ್ತು ಮತ್ತೆ ಮತ್ತೆ. ಶೀಘ್ರದಲ್ಲೇ ಅದರ ಕಠಿಣ ಪರಿಶ್ರಮಕ್ಕಾಗಿ ಎಲ್ಲರಿಗೂ ಸಾಕಷ್ಟು ಮಕರಂದವಿತ್ತು. ರಾಣಿ ಜೇನುನೊಣ ಮುಗುಳ್ನಕ್ಕಿತು. ನೀನು ಚಿಕ್ಕ ಮುದ್ದಾದ ಜೇನುನೊಣ, ರಾಣಿ ಹೇಳಿದಳು, ಆದರೆ ನೀನು ತುಂಬಾ ಧೈರ್ಯಶಾಲಿ. ಎಲ್ಲಾ ಜೇನುನೊಣಗಳು ಮುದ್ದಾದ ಪುಟ್ಟ ಜೇನುನೊಣಕ್ಕಾಗಿ ಹುರಿದುಂಬಿಸಿದವು. ಅವರೆಲ್ಲರೂ ಅರಿತುಕೊಂಡರು, ನಾವು ಧೈರ್ಯಶಾಲಿಗಳಾಗಿರಬೇಕು,
ಮತ್ತು ಪ್ರಯತ್ನಿಸುತ್ತಲೇ ಇರಬೇಕು. ಪ್ರಯತ್ನಿಸುವುದರಿಂದ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಬಿಸಿಲಿನ ದಿನ ಒಂದು ದೊಡ್ಡ ಬಸ್ ಕಾಡಿನ ಮೂಲಕ ಹಾದು ಹೋಗುತ್ತದೆ. ಎಲ್ಲಾ ಉತ್ಸಾಹಭರಿತ ಯುವ ಪಕ್ಷಿಗಳು ಮತ್ತು ಪ್ರಾಣಿಗಳು ನದಿಯ ಬಳಿ ಪಿಕ್ನಿಕ್ಗೆ ಹೋಗುತ್ತಿದ್ದವು. ಅವರ ಶಿಕ್ಷಕಿ ಶ್ರೀಮತಿ ಕೋತಿ ಮುಗುಳ್ನಗುತ್ತಾ ಹೇಳಿದರು, ನಾವು ಬಹುತೇಕ ಮುಗಿಸಿದ್ದೇವೆ. ಮಕ್ಕಳ ದಿನವನ್ನು ಆನಂದಿಸಲು ಸಿದ್ಧರಾಗಿ. ಬಸ್ ನದಿಯ ಬಳಿ ನಿಂತಿತು ಮತ್ತು ಎಲ್ಲಾ ಮಕ್ಕಳು ಆಹಾರ ಮತ್ತು ನೀರನ್ನು ತೆಗೆದುಕೊಂಡು ಇಳಿದರು. ಗಿಳಿ ತನ್ನ ಕೊಕ್ಕಿನಲ್ಲಿ ಪೇರಲ ಬುಟ್ಟಿಯೊಂದಿಗೆ ಹಾರಿತು. ಆನೆ ನೀರಿನ ಬಾಟಲಿಗಳನ್ನು ಹೊತ್ತುಕೊಂಡು ಮುಂದೆ ಹೆಜ್ಜೆ ಹಾಕಿತು. ಕಾಯಿಗಳಿಂದ ತುಂಬಿದ ಚೀಲದೊಂದಿಗೆ ಅಳಿಲು ಪುಟಿಯುತ್ತಿತ್ತು. ಮೊಲ ತಾಜಾ ಕ್ಯಾರೆಟ್ಗಳ ಬುಟ್ಟಿಯನ್ನು ಹಿಡಿದುಕೊಂಡು ನಡೆದಿತು. ಶ್ರೀಮತಿ ಕೋತಿ ಕೂಡ ಎಲ್ಲರಿಗೂ ಬಾಳೆಹಣ್ಣುಗಳನ್ನು ತಂದಿತು. ಅಷ್ಟರಲ್ಲಿ ಒಂದು ಸಣ್ಣ ಆಮೆ ಬಹಳ ನಿಧಾನವಾಗಿ ನಡೆದುಕೊಂಡು ಬಂದಿತು. ಕೆಲವು ಪ್ರಾಣಿಗಳು ಪಿಸುಗುಟ್ಟಿದವು. ಅದು ಊಟವಿಲ್ಲದೆ ಬಂದಿದೆ. ಶ್ರೀಮತಿ ಕೋತಿ ಹೇಳಿದರು, ಅದು ಮುಖ್ಯವಲ್ಲ. ನಮ್ಮ ಅರಣ್ಯ ಕುಟುಂಬದಲ್ಲಿ ನಾವು ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತೇವೆ. ಹಾಗಾಗಿ ಎಲ್ಲರೂ ಆಮೆಗೆ ಬಾಳೆಹಣ್ಣು, ಪೇರಲ, ಬಾದಾಮಿ ಮತ್ತು ಕ್ಯಾರೆಟ್ ಕೊಟ್ಟರು. ಆಮೆ ಮುಗುಳ್ನಕ್ಕು ತನ್ನ ಚೀಲವನ್ನು ತೆರೆದಿತು ಮತ್ತು ಒಳಗೆ ಏನಿದೆ ಎಂದು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನು ಎಲ್ಲರಿಗೂ ರುಚಿಕರವಾದ ಹಣ್ಣಿನ ಕೇಕ್ ತಂದನು. ಅವರೆಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಇಂದು ಎಲ್ಲರೂ ಒಂದು ಮುಖ್ಯವಾದ ವಿಷಯವನ್ನು ಕಲಿತರು. ಯಾರನ್ನೂ ಬೇಗನೆ ನಿರ್ಣಯಿಸಬೇಡಿ. ದಯೆ ಮತ್ತು ಹಂಚಿಕೆ ಎಲ್ಲವನ್ನೂ ಉತ್ತಮಗೊಳಿಸುತ್ತದೆ. ಆ ಸುಂದರವಾದ ಕಾಡಿನಲ್ಲಿ ಒಬ್ಬ ಸೋಮಾರಿ ವಾಸಿಸುತ್ತಿದ್ದಳು. ಅವಳಿಗೆ ಒಂದು ದೊಡ್ಡ ಕನಸು ಇತ್ತು. ಅದು ಕಾಡು ಓಟ ಗೆಲ್ಲಲು ಬಯಸಿತು. ಆದರೆ ಅದು ಸೋಮಾರಿಯಾಗಿತ್ತು ಮತ್ತು ಸೋಮಾರಿಗಳು ತಮ್ಮ ವೇಗಕ್ಕೆ ನಿಖರವಾಗಿ ತಿಳಿದಿಲ್ಲ. ಇತರ ಪ್ರಾಣಿಗಳು ಜೋರಾಗಿ ನಕ್ಕವು. ನೀನಾ ಓಟ ಗೆಲ್ಲುತ್ತೀಯಾ ಎಂದು ಚಿರತೆ ಕೀಟಲೆ ಮಾಡಿತು. ಮುಂದಿನ ವಾರ ನೀನು ಓಟವನ್ನು ಮುಗಿಸುತ್ತೀಯಾ, ಜೀಬ್ರಾ ನಗುತ್ತಾ ಹೇಳಿತು. ಪಕ್ಷಿಗಳು ಕೂಡ ನಕ್ಕವು. ಆದರೆ ಸೋಮಾರಿ ಮೃದುವಾಗಿ ಮುಗುಳ್ನಕ್ಕು ನನಗೆ ನನ್ನ ಮೇಲೆ ವಿಶ್ವಾಸವಿದೆ ಎಂದು ಹೇಳಿತು. ಓಟದ ದಿನ ಬಂದೇ ಬಿಟ್ಟಿತು. ಕಾಡು ಉತ್ಸಾಹದಿಂದ ಪ್ರತಿಧ್ವನಿಸಿತು. ಸಿದ್ಧ, ಸಿದ್ಧ, ಹೋಗಿ. ಎಲ್ಲರೂ ಮುಂದೆ ಹೋದರು. ಒಂದು ಸಣ್ಣ ಆನೆ ಕೂಡ ಆ ಸಮತಲ ರೇಖೆಯನ್ನು ಸುಂದರವಾಗಿ ದಾಟಿತು. ಏತನ್ಮಧ್ಯೆ ಸೋಮಾರಿ ನಿಧಾನವಾಗಿ ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು, ಬಹಳ ಸದ್ದಿಲ್ಲದೆ. ಇತರರು ಮುಂದೆ ಸಾಗುತ್ತಿದ್ದಂತೆ ಉಚಿತ ತಿಂಡಿಗಳನ್ನು ಹೊಂದಿರುವ ಬಾಳೆಹಣ್ಣಿನ ಅಂಗಡಿಯನ್ನು ಅವರು ನೋಡಿದರು. ಅವರು ನಿಲ್ಲಿಸಿದರು. ಅವರು ಅದನ್ನು ತಿಂದರು. ಅವರು ಕೂಡ ಮಲಗಿದರು. ಆ ಸೋಮಾರಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಮುಂದೆ ಸಾಗುತ್ತಲೇ ಇತ್ತು. ಯಾವುದೇ ಗೊಂದಲಗಳಿಲ್ಲ, ಉಪಹಾರವಿಲ್ಲ, ಸಣ್ಣ ನಿದ್ದೆ ಇಲ್ಲ. ಕೆಲವು ಗಂಟೆಗಳ ನಂತರ ಸೋಮಾರಿಯು ಅಂತಿಮ ಗೆರೆಯನ್ನು ದಾಟಿತು. ಮೊದಲು ಎಲ್ಲರೂ ಹುರಿದುಂಬಿಸಿದರು. ಅತ್ಯಂತ ವೇಗದ ಸೋಮಾರಿ. ಎಲ್ಲರೂ ಕಲಿತರು. ನಿಧಾನವಾಗಿ ಮತ್ತು ಸ್ಥಿರವಾಗಿ, ಗಮನ ಮತ್ತು ನಂಬಿಕೆಯಿಂದ ಯಾವುದೇ ಓಟವನ್ನು ಗೆಲ್ಲಬಹುದು. ಆ ಜಮೀನಿನಲ್ಲಿ ಒಂದು ವಿಚಿತ್ರ ಕೋಳಿ ವಾಸಿಸುತ್ತಿತ್ತು. ಇತರ ಕೋಳಿಗಳು ನೆಲವನ್ನು ಕೊಕ್ಕುತ್ತಿದ್ದವು. ಕೋಳಿ ಬೊಗಳಿತು, ವೂಫ್ ವೂಫ್. ಇತರ ಕೋಳಿಗಳು ರೆಕ್ಕೆಗಳನ್ನು ಬೀಸಿದಾಗ ಕೋಳಿ ತನ್ನ ಬಾಲವನ್ನು ಅಲ್ಲಾಡಿಸಲು ಪ್ರಯತ್ನಿಸಿತು. ಮತ್ತು ಇತರ ಕೋಳಿಗಳು ಮಣ್ಣಿನಲ್ಲಿ ಗೀಚುತ್ತಿರುವಾಗ ಕೋಳಿ ತನ್ನದೇ ಆದ ನೆರಳನ್ನು ಬೆನ್ನಟ್ಟಿತು. ಕೋಳಿ ಯಾವಾಗಲೂ ನಾಯಿಯಾಗಲು ಪ್ರಯತ್ನಿಸುತ್ತದೆ. ಹಸುಗಳು ನಕ್ಕವು, ಮೂ ಮೂ ಮೂ. ಕೋಳಿಗಳು ಬೊಗಳುವುದಿಲ್ಲ.
ಬಾತುಕೋಳಿಗಳು ನಿನಗೆ ಬಾಲವೂ ಇಲ್ಲ, ಮೂರ್ಖ ಕೋಳಿ ಎಂದು ನಕ್ಕವು. ರೈತ ಕೂಡ ತಲೆ ಅಲ್ಲಾಡಿಸಿದ. ನಾನು ನೋಡಿದ ಅತ್ಯಂತ ವಿಚಿತ್ರವಾದ ಕೋಳಿ ಅದು. ಆದರೆ ಕೋಳಿ ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ಒಂದು ದಿನ ಒಂದು ಚೋರನರಿಯೊಂದು ತೋಟಕ್ಕೆ ಬಂತು. ಅದಕ್ಕೆ ಊಟಕ್ಕೆ ರಸಭರಿತ ಕೋಳಿಗಳು ಬೇಕಾಗಿದ್ದವು. ಇತರ ಕೋಳಿಗಳು ಭಯದಿಂದ ಅತ್ತಿತ್ತ ಹಾರಿದವು. ಸಹಾಯ, ಸಹಾಯ! ಆದರೆ ನರಿ ಪುಟಿಯುವ ಮೊದಲೇ ವೂಫ್, ವೂಫ್, ವೂಫ್! ಕೋಳಿ ನರಿಯ ಮೇಲೆ ದಾಳಿ ಮಾಡಿತು. ಹುಚ್ಚು ನಾಯಿಯಂತೆ ಬೊಗಳಿತು. ಏನು? ಕೋಳಿ ನಾಯಿ ಎಂದು ನರಿ ಕಿರುಚುತ್ತಾ ನಿಂತಿತು. ನರಿ ತನ್ನ ಜೀವ ಉಳಿಸಿಕೊಳ್ಳಲು ಓಡಿತು ಮತ್ತು ಜಮೀನು ಸುರಕ್ಷಿತವಾಗಿತ್ತು. ಆ ದಿನದಿಂದ ಎಲ್ಲರೂ ಹುಂಜವನ್ನು ನಾಯಕ ಎಂದು ಪರಿಗಣಿಸಿದರು. ಯಾವಾಗಲೂ ನೀವೇ ಆಗಿರಿ, ಎಲ್ಲರೂ ನಿಮ್ಮ ವಿರುದ್ಧ ಇದ್ದರೂ ಸಹ. ಒಂದು ಸುಂದರ ನಗರದಲ್ಲಿ ರಾಹುಲ್ ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದ. ಅವನು ಮನೆಯೊಳಗೆ ತನ್ನ ಚೆಂಡಿನೊಂದಿಗೆ ಆಟವಾಡುತ್ತಿದ್ದ. ಅಮ್ಮ ಅವನಿಗೆ, ನೀನು ಒಳಗೆ ಅಲ್ಲ, ಹೊರಗೆ ಚೆಂಡುಗಳೊಂದಿಗೆ ಆಡಬೇಕು. ಆದರೆ ರಾಹುಲ್ ಆ ವಿಷಯಗಳನ್ನು ನಿರ್ಲಕ್ಷಿಸಿದರು. ಅವನು ಚೆಂಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಲವಂತವಾಗಿ ಎಸೆದನು. ಇದ್ದಕ್ಕಿದ್ದಂತೆ ಒಂದು ಹೂವಿನ ಹೂದಾನಿ ಮುರಿದು ಹೋಯಿತು. ರಾಹುಲ್ ಭಯಭೀತನಾದ. ಅವನು ಸತ್ಯವನ್ನು ಮರೆಮಾಡಲು ಯೋಚಿಸಿದನು. ಆದರೆ ಅವನ ಗುರುಗಳು ಹೀಗೆ ಹೇಳಿದ್ದು ಅವನಿಗೆ ನೆನಪಾಯಿತು. ಸತ್ಯ ಹೇಳುವುದೇ ಸರಿಯಾದ ವಿಷಯ. ತಾಯಿ ಬಂದಾಗ, ರಾಹುಲ್, ಕ್ಷಮಿಸಿ ತಾಯಿ, ನಾನು ಹೂದಾನಿ ಒಡೆದು. ತಾಯಿ ಅವನನ್ನು ಕೋಪದಿಂದ ನೋಡಿದಳು. ಆದರೆ ಆಶ್ಚರ್ಯಕರವಾಗಿ ಅವಳು ನಗುತ್ತಾ, ನಿನ್ನ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಮ್ಮ ಅವನನ್ನು ಅಪ್ಪಿಕೊಂಡು, ಆದರೆ ಮುಂದಿನ ಬಾರಿಯಿಂದ ನೀವು ಹೊರಗೆ ಆಟವಾಡಬೇಕು. ರಾಹುಲ್ ಮುಗುಳ್ನಕ್ಕ. ಅವನು ಒಳಗಿನಿಂದ ಧೈರ್ಯಶಾಲಿ ಮತ್ತು ಒಳ್ಳೆಯವನಂತೆ ಭಾವಿಸಿದನು. ರಾಹುಲ್ ತಾನು ಪ್ರಾಮಾಣಿಕನಾಗಿರುತ್ತೇನೆ ಮತ್ತು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಎಂದು ತನಗೆ ತಾನೇ ಪ್ರತಿಜ್ಞೆ ಮಾಡಿಕೊಂಡನು. ಏನೇ ಆದರೂ ಸರಿ. ಬಿಸಿಲಿನ ಪುಟ್ಟ ಕಾಡಿನಲ್ಲಿ ಪ್ರಸಿದ್ಧ ಗಾಯಕನಾಗಲು ಬಯಸುವ ನರಿಯೊಂದು ವಾಸಿಸುತ್ತಿತ್ತು. ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ನರಿಗೆ ಹಾಡಲು ಬರುತ್ತಿರಲಿಲ್ಲ. ಇಲ್ಲವೇ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಅದು ಮರದ ಬುಡದಲ್ಲಿ ನಿಂತು ಜೋರಾಗಿ ಹಾಡುತ್ತಿತ್ತು. ಅವರ ಹಾಡನ್ನು ಕೇಳಿದ ನಂತರವೂ ಪಕ್ಷಿಗಳು ಮರಗಳಿಂದ ಬಿದ್ದವು. ಅಳಿಲುಗಳು ತಮ್ಮ ಆಹಾರವನ್ನು ಬೀಳಿಸಿದವು. ಒಂದು ಕರಡಿ ತನ್ನ ಕಿವಿಗಳನ್ನು ಕೂಡ ಮುಚ್ಚಿಕೊಂಡಿತು. ಒಂದು ದಿನ ನರಿ ಕೋಳಿ ಸುಂದರವಾಗಿ ಕೂಗುವುದನ್ನು ಕೇಳಿತು. ಕಾಕೆಡುಡಲ್ಡು. ಪ್ರಾಣಿಗಳು ಸಂತೋಷಪಟ್ಟು ಕೈ ಚಪ್ಪಾಳೆ ತಟ್ಟಿದವು. ನರಿಗೆ ಅಸೂಯೆಯಾಯಿತು. ಅದು ಕೂಗಿತು, ನಾನು ಹುಂಜದ ವೇಷ ಧರಿಸಿ ಕೃಷಿ ಪ್ರತಿಭಾ ಪ್ರದರ್ಶನಕ್ಕೆ ನುಸುಳುತ್ತೇನೆ. ಅದು ಕೆಂಪು ಗರಿಗಳನ್ನು ಧರಿಸಿಕೊಂಡು ಕೊಟ್ಟಿಗೆಯೊಳಗೆ ಧಾವಿಸಿತ್ತು. ತನ್ನ ಸರದಿ ಬಂದಾಗ ನರಿ ವೇದಿಕೆಯ ಮೇಲೆ ಹಾರಿ ಜೋರಾಗಿ ಕೂಗಿತು. ಎಲ್ಲಾ ಪ್ರಾಣಿಗಳ ಮೌನ. ನಂತರ ಒಂದು ಪುಟ್ಟ ಕೋಳಿ ಮರಿ ಪಿಸುಗುಟ್ಟಿತು. ಅದು ನಾನು ನೋಡಿದ ವಿಚಿತ್ರ ಕೋಳಿ. ನರಿ ಕೆಂಪಾಯಿತು. ಅದು ವೇದಿಕೆಯಿಂದ ಚಂದ್ರನ ಮೇಲೆ ನಡೆಯಲು ಪ್ರಯತ್ನಿಸಿತು. ಆದರೆ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಜಾರಿ ಹುಲ್ಲಿನ ಬಣವೆಯೊಳಗೆ ಬಿದ್ದಿತು. ಎಲ್ಲಾ ಪ್ರಾಣಿಗಳು ಜೋರಾಗಿ ನಗಲು ಪ್ರಾರಂಭಿಸಿದವು. ನರಿ ಕೂಡ. ಆ ದಿನದ ನಂತರ ನರಿ ಕಾಡಿನ ಅತ್ಯಂತ ತಮಾಷೆಯ ಕತೆಗಾರವಾಯಿತು, ಧ್ವನಿ ಪರಿಣಾಮಗಳೊಂದಿಗೆ. ಮತ್ತು ಅಂತಿಮವಾಗಿ ಪ್ರಸಿದ್ಧರಾದರು. ಅದು ಕಲಿತಿತು, ನೀವಾಗಿರಿ, ನೀವು ಹೇಗಿದ್ದೀರೋ ಹಾಗೆಯೇ ನೀವು ವಿಶೇಷರು.
ಒಂದಾನೊಂದು ಕಾಲದಲ್ಲಿ ಬಲಿಷ್ಠ ಸಿಂಹವೊಂದು ಕಾಡನ್ನು ಆಳುತ್ತಿತ್ತು. ಹೆಮ್ಮೆ ಮತ್ತು ಉಗ್ರ ಅವನ ಜೋರಾದ ಗರ್ಜನೆ ಎಲ್ಲಾ ಪ್ರಾಣಿಗಳನ್ನು ಹೆದರಿಸಿತು. ಒಂದು ದಿನ ಅವನು, ಯಾರಾದರೂ ಸ್ವಯಂ ಸೇವಕರಾಗಿ ನನ್ನ ಬಳಿಗೆ ಬರುವವರೆಗೂ ನಾನು ಪ್ರತಿದಿನ ನಿಮ್ಮಲ್ಲಿ ಒಬ್ಬರನ್ನು ತಿನ್ನುತ್ತೇನೆ ಎಂದು ಘೋಷಿಸಿದನು. ಎಲ್ಲಾ ಪ್ರಾಣಿಗಳು ಹೆದರುತ್ತಿದ್ದವು. ಆದರೆ ಒಂದು ಬುದ್ಧಿವಂತ ಮೊಲ ಒಂದು ಉಪಾಯದೊಂದಿಗೆ ಬಂದಿತು. ಓ ಬಲಿಷ್ಠ ಸಿಂಹ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಮೊಲ ಹೇಳಿತು. ಆದರೆ ನಾನು ನಿನಗೆ ತೋರಿಸಲು ಏನನ್ನಾದರೂ ಹೊಂದಿದ್ದೇನೆ. ಕುತೂಹಲ ಮತ್ತು ಪುಟ್ಟ ಮೊಲವನ್ನು ಕಡಿಮೆ ಅಂದಾಜು ಮಾಡುವುದರಿಂದ ಸಿಂಹ ಒಪ್ಪಿಕೊಂಡಿತು. ಮೊಲ ಅವನನ್ನು ಆಳವಾದ ಬಾವಿಗೆ ಕರೆದೊಯ್ದು, ಈ ಬಾವಿಯಲ್ಲಿ ನಿನಗಿಂತ ಶಕ್ತಿಶಾಲಿ ಎಂದು ಹೇಳಿಕೊಳ್ಳುವ ಇನ್ನೊಂದು ಸಿಂಹವಿದೆ ಎಂದು ಹೇಳಿತು. ಸಿಂಹವು ಬಾವಿಯೊಳಗೆ ನೋಡಿತು ಮತ್ತು ಅದರ ಪ್ರತಿಬಿಂಬವನ್ನು ನೋಡಿತು. ಅದು ಬೇರೆ ಸಿಂಹ ಎಂದು ಭಾವಿಸಿ ಅವನು ಗರ್ಜಿಸಲಾರಂಭಿಸಿದನು ಮತ್ತು ಪ್ರತಿಬಿಂಬವು ಗರ್ಜಿಸಿತು. ಕೋಪದಿಂದ, ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನಾನು ನಿಮಗೆ ತೋರಿಸುತ್ತೇನೆ, ಅವನು ಕೂಗಿದನು ಮತ್ತು ಬಾವಿಗೆ ಹಾರಿದನು. ಆದರೆ ಮುಳುಗಿ ಆ ಮೊಲ ಅವನನ್ನು ಮೋಸಗೊಳಿಸಿತು. ಶಕ್ತಿಗಿಂತ ಬುದ್ಧಿಶಕ್ತಿ ದೊಡ್ಡದು ಎಂದು ಪ್ರಾಣಿಗಳು ಅರಿತುಕೊಂಡಾಗ ಸಂತೋಷಪಟ್ಟವು. ಸಿಂಹದ ಹೆಮ್ಮೆ ಅವನನ್ನು ಕುರುಡನನ್ನಾಗಿ ಮಾಡಿತು, ಆದರೆ ಮೊಲದ ಬುದ್ಧಿವಂತಿಕೆ ಅವರೆಲ್ಲರನ್ನೂ ಉಳಿಸಿತು. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ತುಂಬಾ ಸೋಮಾರಿಯಾದ ಬೆಕ್ಕು ವಾಸಿಸುತ್ತಿತ್ತು. ಅವನಿಗೆ ದಿನವಿಡೀ ಮಲಗುವುದು ಇಷ್ಟ ಮತ್ತು ಹಸಿವಾದಾಗ ಮಾತ್ರ ಎಚ್ಚರಗೊಳ್ಳುತ್ತಿದ್ದ. ಮನೆಯ ಇಲಿಗಳಿಗೆ ಇದು ತಿಳಿದಿತ್ತು. ಅವರು ಅವನನ್ನು ದಾಟಿ ಹೋಗಲು ತುದಿಗಾಲಿನಲ್ಲಿ ನಡೆಯುತ್ತಾರೆ. ಅವನು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದಂತೆ ಅವರು ನಕ್ಕರು ಮತ್ತು ಚೀಸ್ ತುಂಡುಗಳನ್ನು ಕದ್ದರು. ಒಂದು ದಿನ ಇಲಿಗಳು ಇನ್ನಷ್ಟು ಧೈರ್ಯಶಾಲಿಗಳಾದ. ಬೆಕ್ಕು ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ. ಪಾರ್ಟಿ ಮಾಡೋಣ, ಅವರು ಕಿರುಚಿದರು. ಅವರು ಸಣ್ಣ ಡ್ರಮ್ಸ್ ಕೊಳಲುಗಳನ್ನು ತಂದರು ಮತ್ತು ನೃತ್ಯ ಮಹಡಿಯನ್ನು ಸಹ ರಚಿಸಿದರು. ಆ ರಾತ್ರಿ ಇಲಿಗಳು ಭರ್ಜರಿ ಔತಣ ಮಾಡಿ ಬೆಕ್ಕಿನ ಬಾಲದ ಸುತ್ತ ಕುಣಿದವು. ಆದರೆ ಇದ್ದಕ್ಕಿದ್ದಂತೆ, ಅಯ್ಯೋ, ಬೆಕ್ಕು ಎಷ್ಟು ಜೋರಾಗಿ ಸೀನಿತೆಂದರೆ ಎಚ್ಚರವಾಯಿತು. ಇಲಿಗಳು ಕಿರುಚುತ್ತಾ ಓಡಿದವು, ಆದರೆ ಅವುಗಳ ಪುಟ್ಟ ಪಾದಗಳು ಅಲಂಕಾರಗಳಲ್ಲಿ ಸಿಕ್ಕಿಹಾಕಿಕೊಂಡವು. ಬೆಕ್ಕು ತನ್ನ ಕೈಯನ್ನು ಚಾಚಿ ತನ್ನನ್ನು ತಾನೇ ವಿಸ್ತರಿಸಿಕೊಂಡಿತು. ನಂತರ ಅವನು, ನೀನು ನನ್ನನ್ನು ಎಬ್ಬಿಸಿದಾಗಿನಿಂದ ನೀನು ನನಗೆ ಏನಾದರೂ ಊಟ ಹಾಕಬೇಕು ಎಂದನು. ಇಲಿಗಳು ಬೇಗನೆ ಅವನಿಗೆ ಚೀಸ್ ತಟ್ಟೆಯನ್ನು ತಂದರು. ಬೆಕ್ಕು ಅದನ್ನು ಸಂತೋಷದಿಂದ ತಿಂದು, ಕೆಟ್ಟದ್ದಲ್ಲ, ಬಹುಶಃ ನಾನು ನಿನಗೆ ಮತ್ತೆ ಪಾರ್ಟಿ ಮಾಡಲು ಬಿಡುತ್ತೇನೆ, ನೀನು ಮೊದಲು ನನಗೆ ಉಪಹಾರ ತಂದರೆ. ಅವರು ಯೋಚಿಸಿದರು. ಕೆಲವೊಮ್ಮೆ ಸೋಮಾರಿಗಳು ಸಹ ತಮ್ಮ ಆಸೆಗಳನ್ನು ಪೂರೈಸಲು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಒಂದು ಕಾಲದಲ್ಲಿ ಹೊಳೆಯುವ ಚಿಮ್ಮುವ ಕೊಳದಲ್ಲಿ ದೊಡ್ಡ ಕನಸುಗಳೊಂದಿಗೆ ಒಂದು ಪುಟ್ಟ ಹಸಿರು ಕಪ್ಪೆ ವಾಸಿಸುತ್ತಿತ್ತು. ಒಂದು ಪುಟ್ಟ ಹಸಿರು ಕಪ್ಪೆ ಇತರ ಎಲ್ಲಕ್ಕಿಂತ ಎತ್ತರಕ್ಕೆ ಜಿಗಿಯಲು ಬಯಸಿತು. ಮೊದಲಿಗೆ ಅದು ತುಂಬಾ ಎತ್ತರಕ್ಕೆ ಜಿಗಿಯಲು ಸಾಧ್ಯವಾಗಲಿಲ್ಲ. ಆದರೆ ಅದು ಪ್ರತಿದಿನ ಅಭ್ಯಾಸ ಮಾಡುತ್ತಲೇ ಇತ್ತು. ಅದು ದಣಿದಿದ್ದರೂ ಸಹ. ಇತರ ಕಪ್ಪೆಗಳು ನಗುತ್ತಾ, ನೀವು ನಮ್ಮಷ್ಟು ಎತ್ತರಕ್ಕೆ ಎಂದಿಗೂ ಜಿಗಿಯುವುದಿಲ್ಲ ಎಂದು ಹೇಳಿದವು. ಆದರೆ ಪುಟ್ಟ ಕಪ್ಪೆ ಬಿಟ್ಟುಕೊಡಲಿಲ್ಲ. ಅದು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳ ಕೆಳಗೆ ಅಭ್ಯಾಸ ಮಾಡಿತು. ಪ್ರತಿ ಬಾರಿ ಪುಟ್ಟ ಕಪ್ಪೆ ಹಾರಿದಾಗ ಅದು ಸ್ವಲ್ಪ ಹೆಚ್ಚು ತಳ್ಳಿತು ಮತ್ತು ಸ್ವಲ್ಪ ಹೆಚ್ಚು ಪ್ರಯತ್ನಿಸಿತು. ಒಂದು ದಿನ ಅದು ದೂರದಲ್ಲಿ ಒಂದು ಎತ್ತರದ ಬಂಡೆಯನ್ನು ನೋಡಿತು. ಅದು ತನ್ನಷ್ಟಕ್ಕೆ ತಾನೇ ಯೋಚಿಸಿತು, ನಾನು ಇದನ್ನು ಮಾಡಬಹುದು. ಪುಟ್ಟ ಕಪ್ಪೆ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ದೊಡ್ಡ ಜಿಗಿತದೊಂದಿಗೆ ಹಿಂದಿಗಿಂತಲೂ ಎತ್ತರಕ್ಕೆ ಜಿಗಿದಿದೆ. ಎತ್ತರದ ಬಂಡೆಯ ಮೇಲೆ ಇಳಿಯಿತು. ಇತರ ಕಪ್ಪೆಗಳು ವಿಸ್ಮಯದಿಂದ ನೋಡಿದವು. ನೀವು ಅದನ್ನು ಮಾಡಿದ್ದೀರಿ ಎಂದು ಅವರು ಹುರಿದುಂಬಿಸಿದರು. ಪುಟ್ಟ ಕಪ್ಪೆ ತನ್ನ ಬಗ್ಗೆ ಹೆಮ್ಮೆಯಿಂದ ಮುಗುಳ್ನಗುತ್ತಿತ್ತು. ಸಾಕಷ್ಟು ಅಭ್ಯಾಸ, ತಾಳ್ಮೆ ಮತ್ತು ನಿಮ್ಮ ಮೇಲಿನ ನಂಬಿಕೆಯಿಂದ ನೀವು ನಿಮ್ಮ ಮನಸ್ಸನ್ನು ಏನು ಬೇಕಾದರೂ ಮಾಡಬಹುದು ಎಂದು ಅದು ಕಲಿತಿತ್ತು. ಆ ದಿನದಿಂದ ಪುಟ್ಟ ಕಪ್ಪೆ ಇತರರನ್ನು ಪ್ರೋತ್ಸಾಹಿಸುತ್ತಾ, ಬಿಟ್ಟುಕೊಡಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ನೀವು ದೊಡ್ಡದನ್ನು ಸಾಧಿಸಬಹುದು.